ಶಿಕ್ಷಣ ಲೋಕದಲ್ಲಿ ಹೊಸ ದಾಖಲೆ ಬರೆದ ಉಡುಪಿ ಜಿಲ್ಲೆಯ ಕಾರ್ಕಳದ ಪದವಿ ಪೂರ್ವ ಕಾಲೇಜು. ಮಕ್ಕಳ ಪಿಯುಸಿ ಶಿಕ್ಷಣಕ್ಕೆ ಹೆತ್ತವರಿಂದ ಲಕ್ಷ ಹಣವನ್ನ ಲೂಟಿ ಮಾಡದೆ ಅತಿ ಕಡಿಮೆ ಫೀಸ್ನೊಂದಿಗೆ ಅತಿ ಹೆಚ್ಚು ರ್ಯಾಂಕ್ಗಳನ್ನು ಗಳಿಸಿ ರಾಜ್ಯ ಮಟ್ಟದಲ್ಲಿಯೇ ಪ್ರಶಂಸೆಗೆ ಒಳಗಾಗಿದೆ. ಈ ವಿದ್ಯಾಸಂಸ್ಥೆಯ ವಿಶೇಷತೆ ಏನೆಂದರೆ ಈ ವಿದ್ಯಾಸಂಸ್ಥೆಯಲ್ಲಿ ದಾಖಲಾತಿಗೆ ಅಂಕಗಳ ಮಾನದಂಡವಿಲ್ಲ. ಶಿಕ್ಷಣ ಎನ್ನುವುದು ಒಂದು ವ್ಯಾಪಾರವಲ್ಲ ಎಂದು ಇಡೀ ರಾಜ್ಯಕ್ಕೇನೆ ಮಾದರಿಯಾದ ಉಡುಪಿ ಜಿಲ್ಲೆಯ ಈ ವಿದ್ಯಾಸಂಸ್ಥೆ ಯಾವುದು ನಿಮಗೆ ಗೊತ್ತು? ಬಿಗ್ ಬ್ರೇಕಿಂಗ್ ನ್ಯೂಸ್ ಕೇವಲ ನಿಮ್ಮ ಸ್ವಯಂ ಟೈಮ್ಸ್ ವಾರ್ತಾವಾಹಿನಿಯಲ್ಲಿ. ಹೌದು ವೀಕ್ಷಕರೇ, ಉಡುಪಿ ಜಿಲ್ಲೆಯ ಕಾರ್ಕಳದ ಕ್ರೈಸ್ಟ್ ಕಿಂಗ್ ಪಿಯು ಕಾಲೇಜ್ ದ್ವಿತೀಯ ಪಿಯುಸಿಯಲ್ಲಿ ಅಭೂತಪೂರ್ವ ಸಾಧನೆಯನ್ನು ಮಾಡಿ ರಾಜ್ಯವೇ ತನ್ನ ಕಡೆ ತಿರುಗಿ ನೋಡುವಂತೆ ಮಾಡಿದೆ. ಅಂಕಗಳ ಯಾವುದೇ ಮಾನದಂಡವಿಲ್ಲದೆ ದಾಖಲಾತಿ ನೀಡಿ ಎರಡೂ ವಿಭಾಗಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಒಟ್ಟು 8 ರ್ಯಾಂಕ್ಗಳನ್ನು ನೀಡಿದ ಜೊತೆಗೆ ಪರೀಕ್ಷೆ ಬರೆದ 234 ವಿದ್ಯಾರ್ಥಿಗಳಲ್ಲಿ ಬರೋಬ್ಬರಿ 173 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆಗೊಂಡ ಉಡುಪಿ ಜಿಲ್ಲೆಯ ಏಕೈಕ ಪದವಿ ಪೂರ್ವ ಕಾಲೇಜು ಇದಾಗಿದೆ. ಶಿಕ್ಷಣ ಒಂದು ಉದ್ಯಮವೆಂದು ಭಾವಿಸದೆ ಮಕ್ಕಳ ಪೋಷಕರಿಂದ ಲಕ್ಷ ಫೀಸ್ ವಸೂಲಿ ಮಾಡದೆ ತೀರಾ ಹಳ್ಳಿಗಾಡಿನ ಹಾಗೂ ಕನ್ನಡ ಮಾಧ್ಯಮದಲ್ಲಿ ಓದಿದ ವಿದ್ಯಾರ್ಥಿಗಳಿಂದಲೇ ಅತ್ಯುತ್ತಮ ಫಲಿತಾಂಶ ದಾಖಲಿಸಿ ರಾಜ್ಯದಲ್ಲಿಯೇ ಒಂದು ಮಾದರಿ ಸಂಸ್ಥೆ ಎನಿಸಿಕೊಂಡಿದೆ. 10ನೇ ತರಗತಿಯಲ್ಲಿ ಕಡಿಮೆ ಅಂಕ ಗಳಿಸಿದ ಕಾರಣಕ್ಕೆ ಬೇರೆ ಕಾಲೇಜುಗಳಲ್ಲಿ ಸೀಟು ಸಿಗದೆ ಬಂದ ಮಕ್ಕಳಿಗೂ ಅವರಿಗೆ ಬೇಕಾದ ವಿಭಾಗಕ್ಕೆ ದಾಖಲಾತಿ ನೀಡಿ ಅಂತಹ ಮಕ್ಕಳಿಂದ ಡಿಸ್ಟಿಂಕ್ಷನ್ ಗಳಿಸುವಂತೆ ಮಾಡಿದ ನಿಸ್ವಾರ್ಥ ಸೇವಾ ಮನೋಭಾವನೆಯ ಬಡವರ ಪಾಲಿನ ಆಶಾಕಿರಣ ಈ ಸಂಸ್ಥೆಯಾಗಿದೆ. ಸಿಇಟಿ, ನೀಟ್, ಜೆಇಇ ಅಂತಹ ಕಾಂಪಿಟೇಟಿವ್ ಪರೀಕ್ಷೆಗಳಲ್ಲೂ ಈ ಸಂಸ್ಥೆಯ ಸಾಧನೆ ನಿಜವಾಗಿಯೂ ಮೆಚ್ಚುವಂಥದ್ದು. ಈ ಸಂಸ್ಥೆಯ ಪ್ರಾಚಾರ್ಯರಾದ ಲಕ್ಷ್ಮೀನಾರಾಯಣ ಕಾಮತ್ ರವರು ಏನು ಹೇಳುತ್ತಾರೆ ಕೇಳುವ ಬನ್ನಿ. ನೋಡಿ ಪ್ರಿನ್ಸಿಪಾಲ್ರೆ, ಕ್ರೈಸ್ಟ್ ಕಿಂಗ್ ಕಾಲೇಜಿನ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ನಿಮಗೆ ಇಷ್ಟು ರ್ಯಾಂಕ್ ಅಂದರೆ 8 ರ್ಯಾಂಕ್ ಬಂದಿದೆ. ಈ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಎಲ್ರಿಗೂ ನಮಸ್ಕಾರ. ನಮ್ಮ ಕ್ರೈಸ್ಟ್ ಕಿಂಗ್ ಸಂಸ್ಥೆಯು ಸಾಧಾರಣ 22 ವರ್ಷಗಳಿಂದ ನಡೀತಾ ಇದೆ. ಇಷ್ಟು ವರ್ಷಗಳ ಈ ಒಂದು ಅವಧಿಯಲ್ಲಿ ಈಗ ಈ ವರ್ಷ ನಮಗೆ ಸತತವಾಗಿ 8 ರ್ಯಾಂಕ್ಗಳು ಬಂದಿದೆ. ನಮ್ಮ ಕಾಮರ್ಸಲ್ಲಿ 4 ಮತ್ತು ಸೈನ್ಸಲ್ಲಿ 4. ಇದು ನನಗೆ ಹೆಮ್ಮೆ ವಿಚಾರ ಏನಂತ ಹೇಳಿದರೆ, ನಮ್ಮ ಸಂಸ್ಥೆಯಲ್ಲಿ ಪ್ರತಿ ವರ್ಷವೂ ರಿಸಲ್ಟ್ ತುಂಬ ಇಂಪ್ರೂವ್ಮೆಂಟ್ ಕಾಣ್ತಾ ಇದ್ದೇವೆ. ನಾನು ಬಂದು ಸಾಧಾರಣ 3 ವರ್ಷಗಳಾಯಿತು. ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ರ್ಯಾಂಕ್ಗಳು CET, ನೀಟ್ ಅಥವಾ ಥಿಯರೀಸಲ್ಲಿ ರ್ಯಾಂಕ್ಗಳು ಬರ್ತಾ ಇದೆ. ಈ ವರ್ಷ ಅಂತೂ ನಮಗೆ ಹಬ್ಬ ಅಂತಲೇ ಹೇಳ್ಬೋದು. ಯಾಕಂದರೆ 8 ರ್ಯಾಂಕ್ಗಳು ಬಂದದ್ದು ನಮಗೆ ಒಂದು ಸಂಭ್ರಮದ ಒಂದು ದಿನ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಇಂಥದ್ದೊಂದು ಅವಕಾಶ ನಮಗೆ ಇಲ್ಲಿ ಸಿಕ್ಕಿದ ಸಂದರ್ಭದಲ್ಲಿ ನಾವೊಂದು ತುಂಬ ಉತ್ಸಾಹದಿಂದ ಕೆಲಸ ಮಾಡಲಿಕ್ಕೆ ನಮಗೆ ಇದೊಂದು ಸ್ಫೂರ್ತಿಯಾಗುತ್ತೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ನೋಡಿ, ರ್ಯಾಂಕ್ ಬಂದ ಭಾಳಷ್ಟು ಸಂತಸದಲ್ಲಿದ್ದೀರಿ. ಈಗ ಈ ಸಾಧನೆ ಮಾಡಲಿಕ್ಕೆ ತಮಗೆ ಹೇಗೆ ಸಾಧ್ಯ ಆಯಿತು? ನಮ್ಮ ಸಂಸ್ಥೆಯ ಒಂದು ಅಂಗ ಏನಂತ ಹೇಳಿದರೆ, ಒಂದು ಭಾಗ ಏನಂತ ಹೇಳಿದರೆ, ನಾವು ಯಾವುದೇ ವಿದ್ಯಾರ್ಥಿಗಳನ್ನು ಇಲ್ಲಿ ಅಡ್ಮಿಷನ್ ಮಾಡಿಕೊಳ್ಳುವಾಗ ನಾವು ಮಾರ್ಕಿನ ಮೇಲೆ, ಮಾನದಂಡದ ಮೇಲೆ ನಾವು ಅಡ್ಮಿಷನ್ ಮಾಡಿಕೊಳ್ಳಲ್ಲ. ಯಾವುದೇ ವಿದ್ಯಾರ್ಥಿಯು ಹಳ್ಳಿಯಿಂದ ಬಂದಾಗ ಅವರಿಗೆ ಬೇರೆ ಬೇರೆ ಅನಾನುಕೂಲತೆಯಿಂದಾಗಿ ಅವರ ಮಾರ್ಕ್ಗಳು ಕಡಿಮೆ ಬರ್ತದೆ, 10th ಪರ್ಸೆಂಟೇಜ್ ಬರಲ್ಲ, ಇಂಥದ್ದೆಲ್ಲ ಸಮಸ್ಯೆಗಳಿರುತ್ತೆ. ಅಥವಾ ಮನೆಯಲ್ಲಿ ಸಮಸ್ಯೆಗಳಿರುತ್ತೆ, ಹೋಗಿ ಬರಲಿಕ್ಕೆ ಸಮಸ್ಯೆಗಳಿರುತ್ತೆ. ಇಂಥ ಸಂದರ್ಭದಲ್ಲಿ ಅವರಲ್ಲಿ 10th ಫಲಿತಾಂಶದಲ್ಲಿ ಸ್ವಲ್ಪ ಏರಿಳಿತ ಇರುತ್ತೆ. ಹಾಗಾಗಿ ನಾವು ಅದನ್ನು ಮಾನದಂಡವಾಗಿ ಇಟ್ಕೊಂಡು ನಾವು ಯಾವತ್ತೂ ಅಡ್ಮಿಷನ್ ಮಾಡಿದವರಲ್ಲ. ನಮ್ಮ PUCಗೆ ಬರುವಾಗ ಅದನ್ನು ನಾವು ನೋಡಿಕೊಳ್ಳೋದಿಲ್ಲ. ಬಟ್ ಅವರು ಇಲ್ಲಿ ಅಡ್ಮಿಷನಿಗೆ ಬಂದಾಗ ನಾವು ಎಲ್ಲ ಮಕ್ಕಳಿಗೂ ಅಡ್ಮಿಷನ್ ಕೊಟ್ಟಿದ್ದೇವೆ. ಈಗ ಸಾಮಾನ್ಯ ವರ್ಗದ ಒಬ್ಬ ಸ್ಟೂಡೆಂಟ್ ಕೂಡ, ಅದೇ ರೀತಿ ಒಬ್ಬ ಶ್ರೀಮಂತ ಮನೆತನದಿಂದ ಬಂದಂಥ ಒಬ್ಬ ಸ್ಟೂಡೆಂಟ್ ಕೂಡ ಇಲ್ಲಿ ಅಡ್ಮಿಷನನ್ನು ಮಾಡ್ಕೊಳ್ಬೋದು. ಅದರ ಒಟ್ಟಿಗೆ ನಾವು ಯಾವುದೇ ಸ್ಟೂಡೆಂಟ್ಸಿಗೆ ಒಂದು 90 ಎಬೋ ಬರಬೇಕು, 10th 95 ಎಬೋ ಬರಬೇಕಂತ ನಾವು ಎಕ್ಸ್ಪೆಕ್ಟ್ ಮಾಡಿದವರಲ್ಲ. ಅವನು 45-50% ಇದ್ದರೂ ಕೂಡ ನಮ್ಮ ಕ್ರೈಸ್ಟ್ ಕಿಂಗ್ಗೆ ನಾವು ಅಡ್ಮಿಷನ್ ಕೊಡ್ತೇವೆ. ಅಡ್ಮಿಷನ್ ಕೊಟ್ಟ ನಂತರ ಅವರಿಗೆ ಇಲ್ಲಿ ಒಂದು ನಾವು ದಿನಚರ್ಯ ನಮ್ಮ ಈ ರೆಗ್ಯುಲರ್ ಕ್ಲಾಸಸ್ಸಿನ ಮುಖಾಂತರ ಅವರಿಗೆ ಅವರು 55 10th ಇದ್ದರೆ ಅದೊಂದು 85 ತನಕ ಕೊಂಡೋಗುವಂಥ ಕೆಪಾಸಿಟಿಯನ್ನು ಅವರು ಪಡ್ಕೊಳ್ತಾರೆ. ಯಾಕಂದರೆ ಆ ರೀತಿಯ ಟ್ರೈನಿಂಗ್, ಆ ರೀತಿಯ ಒಂದು ಸವಲತ್ತು, ಆ ರೀತಿಯ ಒಂದು ಪಾಠ ಪ್ರವಚನಗಳು ನಮ್ಮ ಸಂಸ್ಥೆಯಲ್ಲಿ ನಾವು ಮಾಡಿಕೊಡ್ತೇವೆ. ಇದು ಯಾಕೆ ಅಂತ ಹೇಳಿದರೆ, ನಮ್ಮ ಸಂಸ್ಥೆಯಲ್ಲಿ ಕ್ಲಾಸ್ಗಳು ನಡೆಯುವಂಥ ಅವಧಿ ಬೆಳಿಗ್ಗೆ 8:30ರಿಂದ 3:30 ತನಕ ಮಾತ್ರ. ಅದರ ನಂತರ ನಾವು ಎಕ್ಸ್ಟ್ರಾ ಕ್ಲಾಸಸ್ ಮಾಡಿ ಮಕ್ಕಳಿಗೆ ಸ್ವಲ್ಪ ಎಕ್ಸ್ಟ್ರಾ ಫೋಕಸ್ ಮಾಡಿ ಸಂಜೆ ಒಂದು 6, 7, 7:30 ತನಕ ಕ್ಲಾಸಸ್ಸನ್ನು ಮಾಡಿ ಮಕ್ಕಳಿಗೆ ಎಷ್ಟು ಬೇಕು ಅವರ ಥಿಯರಿ ಮಾರ್ಕ್ಸ್, CET, ನೀಟ್ ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಅದಕ್ಕೆ ಸರಿಯಾಗಿ ನಾವು ಬೋಧನೆಗಳನ್ನು ಮಾಡಿಕೊಂಡು ಸೊ ಮಕ್ಕಳ ಮಾರ್ಕನ್ನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ನಮ್ಮ ಸಂಸ್ಥೆಯ ವತಿಯಿಂದ ನಾವು, ನಮ್ಮ ಉಪನ್ಯಾಸಕರು, ನಾವು ಎಲ್ಲರೂ ಸೇರಿಕೊಂಡು ನಮ್ಮ ಆಡಳಿತ ಮಂಡಳಿ ಸಹಕಾರದಿಂದ ನಾವು ಮಾಡ್ತಾ ಇದ್ದೇವೆ.
ಈಗ ಇನ್ನು ಹೊಸದಾಗಿ ವಿದ್ಯಾರ್ಥಿಗಳು ಸೇರ್ಪಡೆ ಆಗ್ತಾರೆ. ಈಗ ಅವರು ಸೇರ್ಪಡೆ ಆಗಬೇಕಾದ್ರೆ ಏನು ಮಾನದಂಡಗಳಿವೆ? ಹೊಸತಾಗಿ ಸೇರ್ಪಡೆ ಆಗುವಂಥ ವಿದ್ಯಾರ್ಥಿಗಳ ಮಾನದಂಡ ಅಂತ ನಾವು ಏನು ಕನ್ಸಿಡರ್ ಮಾಡಲ್ಲ. ಅವರಿಗೆ ನಾನು ಹೇಳಿದ್ದೇನೆ, ಈಗ ಪಾಸಾಗುವಂಥ 10th ಪಾಸಾದ ಎಲ್ಲ ವಿದ್ಯಾರ್ಥಿಗಳನ್ನು ನಾವು ಇಲ್ಲಿ ತಗೊಳ್ತೇವೆ. ಯಾರು ಫಸ್ಟಿಗೆ ಬರ್ತಾರೆ, ಯಾರು ಅಡ್ಮಿಷನ್ ಮಾಡ್ತಾರೆ ಅವರಿಗೆ ನಾವು ಅಡ್ಮಿಷನನ್ನು ಕೊಡ್ತೇವೆ. ಇತ್ತೀಚಿನ ದಿನಗಳಲ್ಲಿ ಸಾಧಾರಣ ಒಂದು 3-4 ವರ್ಷಗಳ ನಂತರ ನಮ್ಮಲ್ಲಿ ಅಡ್ಮಿಷನ್ ಪ್ರೊಸೆಸ್ಸಿಗೆ ಬರುವಂಥ ಮಕ್ಕಳ ಸಂಖ್ಯೆ ಜಾಸ್ತಿಯಾಗಿದೆ. ನಮ್ಮಲ್ಲಿ ಸಂಖ್ಯೆ ಜಾಸ್ತಿಯಾಗಿ ನಮ್ಮಲ್ಲಿ ಕೊಠಡಿಗಳ ಸಂಖ್ಯೆ ಕಡಿಮೆ ಆಗಿದೆ. ಹಾಗಾಗಿ ನಾವು ಎವ್ರಿ ಇಯರ್ ಕೊಠಡಿಗಳ ಸಂಖ್ಯೆಯನ್ನು ಜಾಸ್ತಿ ಮಾಡ್ಕೊಳ್ಬೇಕಾಗತ್ತೆ. ಇದೊಂದು ಈ ರೀತಿ ಉದ್ದೇಶಕ್ಕಾಗಿ ನಾವು ಏನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ನಮ್ಮದೊಂದು ಹೊಸತು ಬಿಲ್ಡಿಂಗ್ ಕೂಡ ಆಗ್ತಾ ಇದೆ, ಹೊಸ ಕಟ್ಟಡ ಮಾಡ್ತಾ ಇದ್ದೇವೆ. ಸುಮಾರು 12 ಕೋಟಿ ವೆಚ್ಚದಲ್ಲಿ ನಡೆಯುವಂಥ ಈ ಒಂದು ಕಟ್ಟಡದ ಕಾಮಗಾರಿ ಈಗ ಸಂಪೂರ್ಣ ಈ ಒಂದು ಎಂಡಿಂಗ್ ಹಂತದಲ್ಲಿದೆ, ಮುಕ್ತಾಯದ ಹಂತದಲ್ಲಿದೆ. ಈ ಸಂದರ್ಭದಲ್ಲಿ ಇನ್ನೂ ಬರುವಂಥ ಮಕ್ಕಳಿಗೆ ಅಡ್ಮಿಷನ್ ಪ್ರೊಸೆಸ್ ಮಾಡಲಿಕ್ಕೆ ನಮಗೆ ಈಸಿ ಆಗುತ್ತೆ. ಇಂಥ ಸಂದರ್ಭದಲ್ಲಿ ನಮ್ಮ ಈ ಹೊಸ ಬಿಲ್ಡಿಂಗಲ್ಲಿ ಈಗ ನಮ್ಮ ರೀಸೆಂಟಾಗಿ ಏನು ಟೆಕ್ನಾಲಜಿಗಳನ್ನು ಯೂಸ್ ಮಾಡ್ಕೊಂಡು ಮಾಡಬೇಕು ಅದೆಲ್ಲ ಟೆಕ್ನಾಲಜಿಗಳು, ಹೊಸ ಲ್ಯಾಬ್, ಹೊಸ ಲೈಬ್ರರಿ, ಅದೇ ರೀತಿ ಒಂದು ಮಿನಿ ಥಿಯೇಟರನ್ನು ಮಾಡಿಕೊಂಡು ಎಲ್ಲ ಕ್ಲಾಸ್ ರೂಮ್ಗಳಲ್ಲಿ ಬೇಕಾದಷ್ಟು ಬೆಂಚು ಡೆಸ್ಕ್ಗಳನ್ನು ಹಾಕಿ ತುಂಬ ಸ್ಪೇಸಿಯಸ್ ಆಗಿ ನಾವು ಕನ್ಸ್ಟ್ರಕ್ಷನಿಗೆ ಹೋಗಿದ್ದೇವೆ. ಅದು ಕನ್ಸ್ಟ್ರಕ್ಷನ್ ಮುಗೀತಾ ಬಂದದರಿಂದ ನೆಕ್ಸ್ಟಿಗೆ ನಮಗೆ ಅಡ್ಮಿಷನ್ಗೆ ಎಷ್ಟು ಮಕ್ಕಳು ಬಂದರೂ ನಾವು ಅಡ್ಮಿಷನ್ಗೆ ನಮಗೆ ಈಸಿಯಾಗಿ ಆಗುತ್ತೆ. ಅದೇ ರೀತಿ ಪ್ರೋಸೆಸ್ ಕೂಡ ನಡೀತಾ ಇದೆ. ಈಗ ಯಾರು ಬಂದು ಮಕ್ಕಳು ಅಡ್ಮಿಷನ್ ಮಾಡ್ಕೊಳ್ಳಿಕ್ಕೆ ರೆಡಿ ಇದ್ದಾರೆ ಅವರಿಗೆಲ್ಲ ನಾವು ಅಡ್ಮಿಷನ್ಗೆ ಪ್ರೀ ಬುಕ್ಕಿಂಗ್ ಮಾಡಿಕೊಂಡು ನಾವು ಈಗ ಪ್ರೊಸೆಸನ್ನು ಸ್ಟಾರ್ಟ್ ಮಾಡಿದ್ದೇವೆ. ನಾಡಿದ್ದು ನಮ್ಮ ಡಿಪಾರ್ಟ್ಮೆಂಟಿಂದ ಲೀಗಲಿ ಅದಕ್ಕೆ ಪ್ರೊಸೀಜರ್ ಸ್ಟಾರ್ಟ್ ಮಾಡಲಿಕ್ಕೆ ಹೇಳಿದ ಮೇಲೆ ನಾವು ಇಮಿಡಿಯೇಟ್ ಅಡ್ಮಿಷನ್ ಪ್ರೊಸೆಸ್ಸಿಗೆ ನಾವು ಚಾಲನೆಯನ್ನು ಕೊಡ್ತೇವೆ. Hello everyone, I am Pratit Upadhyaya from Christ PU College. I completed my second BC exams with 98% and secured 9th rank in state. I want to thank my teachers and parents for supporting and believing in me at all times. The 6 preparatories which were conducted prior to the exam were a great initiative. I not only got to focus on my studies, but I also got to explore my talents. I participated in some intra-college events and even won. I want to thank Christ King for giving me 2 years of amazing memories. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ವಿಜಯಲಕ್ಷ್ಮಿ. ನೀವು ನಿಮ್ಮ ಸೆಕೆಂಡ್ PUCಯನ್ನು ಕ್ರೈಸ್ಟ್ ಕಿಂಗ್ ಶಿಕ್ಷಣ ಸಂಸ್ಥೆಯಲ್ಲಿ ಮುಗಿಸಿದ್ದೀರಿ. ನೀವು ಪಡೆದ ಅಂಕಗಳು ಎಷ್ಟು? ಹಾಗೆ ಕ್ರೈಸ್ಟ್ ಕಿಂಗ್ ಶಿಕ್ಷಣ ಸಂಸ್ಥೆ ಬಗ್ಗೆ ಇರುವಂಥ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಾನು 95% ತಗೊಂಡಿದ್ದೇನೆ. ತುಂಬ ಖುಷಿ ಆಗ್ತುಂಟು. ಒಂದು ಕಡೆಯಿಂದ ಹೆಮ್ಮೆ ಆಗ್ತುಂಟು ಈ ಸಂಸ್ಥೆಯಲ್ಲಿ ಕಲಿತು ಇಷ್ಟು ಒಳ್ಳೆ ಮಾರ್ಕ್ ತಗೊಂಡಿದ್ದೇನೆ ಅಂತ. ನನಗೆ ಶಿಕ್ಷಕರು ತುಂಬ ಪ್ರೋತ್ಸಾಹಿಸಿದ್ದಾರೆ. ಮನೆಯಲ್ಲಿ ಪೇರೆಂಟ್ಸಿಗೂ ತುಂಬ ಸಂತೋಷವಾಗಿದೆ. ಇಲ್ಲಿ ಕೇವಲ ಪಾಠವಲ್ಲದೆ ಬೇರೆ ಆಟ, ನಮ್ಮ ಪ್ರತಿಭೆಗಳನ್ನು ತೋರಿಸಲಿಕ್ಕೆ ತುಂಬ ಹಲವಾರು ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದೆ. ತುಂಬ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು ವಿಜಯಲಕ್ಷ್ಮಿ. ನಮಸ್ತೆ. ನಿಮ್ಮ ಹೆಸರು? ಸಾನ್ವಿ. ನೀವು ಕ್ರೈಸ್ಟ್ ಕಿಂಗ್ ಶಿಕ್ಷಣ ಸಂಸ್ಥೆಯಲ್ಲಿ ಈ ವರ್ಷ ನಿಮ್ಮ ಸೆಕೆಂಡ್ PUCಯನ್ನು ಮುಗಿಸಿದ್ದೀರಿ. 2 ವರ್ಷಗಳ ಕಾಲ ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದ್ದೀರಿ. ನಿಮ್ಮ ಪಯಣ ಹಾಗೆ ನಿಮಗೆ ಕೊಟ್ಟಂತಹ ಖುಷಿ ಹಾಗೆ ನಿಮ್ಮ ಅಂಕಗಳ ಬಗ್ಗೆ ನಮಗೆ ಸ್ವಲ್ಪ ತಿಳಿಸಿ ಹೇಳಿ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಸಾನ್ವಿ ಎಸ್. ನಾನು ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆಯಲ್ಲಿ 10 ವರ್ಷದಿಂದ ಓದುತ್ತಿದ್ದೇನೆ. ಈಗ ದ್ವಿತೀಯ PUC ಪರೀಕ್ಷೆಯನ್ನು ಮುಗಿಸಿ CET ತರಬೇತಿಯನ್ನು ಪಡೆಯುತ್ತಿದ್ದೇನೆ. ಈ ಶಿಕ್ಷಣ ಸಂಸ್ಥೆ ಉನ್ನತವಾದ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಿದೆ. ಈ ಒಳ್ಳೆಯ ಅಂಕಗಳನ್ನು ಗಳಿಸಲು ಶಿಕ್ಷಕರ ಮಾತ್ರ ಮಹತ್ವದಾಗಿದೆ. ಅವರ ಶಿಕ್ಷಕರು ಹಾಗೂ ಪ್ರಾಂಶುಪಾಲರು ಈ ಸಂಸ್ಥೆಯಲ್ಲಿ ನೀಡುವ ಸಹಕಾರ, ಮಾರ್ಗದರ್ಶನ ಹಾಗೂ ನೆರವಿನಿಂದ ನಾವು ಉತ್ತಮ ಅಂಕಗಳನ್ನು ಗಳಿಸಲು ಸಾಧ್ಯವಾಗುತ್ತದೆ. ಶಿಕ್ಷಕರ ಜೊತೆಗೆ ಪೋಷಕರ ಹಾಗೂ ಹೆತ್ತವರ ಪಾತ್ರವು ಮಹತ್ವದಾಗಿದೆ. ಹಾಗೂ ಈ ಸಂಸ್ಥೆಯಲ್ಲಿ ನಾವು 100ಕ್ಕೆ 100% ಗಳಿಸಲು ವಿದ್ಯಾರ್ಥಿಗಳ ಪರಿಶ್ರಮದ ಜೊತೆಗೆ ಶಿಕ್ಷಕರ ಹಾಗೂ ಹೆತ್ತವರ ಪರಿಶ್ರಮವೂ ಇದೆ. ಹಾಗೂ ಇಲ್ಲಿ ಸಂಸ್ಥೆಯಲ್ಲಿ ನಿಸ್ವಾರ್ಥ ಭಾವದಿಂದ ಸಮಾನತೆಯ ಶಿಕ್ಷಣವನ್ನು ನೀಡುತ್ತಾರೆ. ಧನ್ಯವಾದಗಳು. ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ. ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ. ಈ ಕೂಡಲೇ ಸಂಪರ್ಕಿಸಿ. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.